ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಬಹಳಷ್ಟು ಜನ ಪಿಂಚಣಿದಾರರು ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ಕಾಯ್ತಾನೆ ಇದ್ದೀರಿ. ಅದರಲ್ಲಿ ಹಿರಿಯ ನಾಗರಿಕರಂತರೂ ತುದಿಗಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ನಮ್ಮ ಪಿಂಚಣಿ ಹೆಚ್ಚಳ ಆಗತ್ತೆ, 2,000ಕ್ಕೆ ಏರಿಕೆ ಆಗತ್ತೆ, ಆದರೆ ಯಾವಾಗ ಏರಿಕೆ ಆಗತ್ತೆ, ಎಲ್ಲ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದ್ದಾವೆ, ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಪಿಂಚಣಿ ಯೋಜನೆಯಲ್ಲಿ CM ಅವರ ಸ್ಪಷ್ಟನೆ ಆದ್ರೂ ಏನು? ಇದು ಹೆಚ್ಚಳ ಆಗತ್ತೋ ಅಥವಾ ಇಲ್ಲವೋ? ಜೊತೆಗೆ ಈ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಾವು ದುಡ್ಡು ಕೊಡೋದು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಯಾವ ಸರ್ಟಿಫಿಕೇಟು, ಇದಕ್ಕೇನು ಸಂಬಂಧ, ಏನು, ಇದೆಲ್ಲವೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಸರ್ಟಿಫಿಕೇಟ್ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತೀನಿ ಸ್ನೇಹಿತರೆ. ಈ ಪಿಂಚಣಿ ಯೋಜನೆಯಲ್ಲಿ ಕಳೆದ 2 ವರ್ಷದಿಂದ CM ಸಿದ್ದರಾಮಯ್ಯನವರು ಹೇಳ್ಕೊಂಡು ಬರ್ತಾ ಇರೋದು ಇದನ್ನೇ. ನಾನು ಕಳೆದ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀನಿ. ಅದು 2 ವರ್ಷ ಹೋಗಿ 3 ವರ್ಷ ಆಗ್ಲಿಕ್ಕೆ ಬಂತು, ಇನ್ನೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇಲ್ಲ. ಇದೊಂದು ಪ್ರಶ್ನೆ ಹಿರಿಯ ನಾಗರಿಕರಲ್ಲಿ ಇದ್ದೇ ಇದೆ. ಯಾಕಂದರೆ ಹಿರಿಯ ನಾಗರಿಕರ ಸಭೆಯಲ್ಲಿ ನಿಂತ್ಕೊಂಡಿರ್ತಾರೆ, 2 ವರ್ಷದಿಂದ ಹೆಚ್ಚಳ ಏನು ಮಾಡಿಲ್ಲಲ್ಲ, ಅದನ್ನು ಈಗ ನಾನು ಹೆಚ್ಚಳ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ನಿಮಗೆ ಹೆಚ್ಚಳ ಮಾಡಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ನೀವು ಕೂಡ ಅದನ್ನು ನಂಬ್ಕೊಂಡು ಬಹಳಷ್ಟು ಜನ ಏನು ಮಾಡಿದ್ರಿ, 2,000ಕ್ಕೆ ಏರಿಕೆ ಆಗುತ್ತೆ ಅಥವಾ 2,500ಕ್ಕೆ ಏರಿಕೆ ಆಗುತ್ತೆ, ಈ ರೀತಿಯನ್ನು ಆಶೆಯನ್ನು ಇಟ್ಕೊಂಡಿದ್ದೀರಿ. ಆದರೆ ಸ್ನೇಹಿತರ, ಹೆಚ್ಚಳ ಆಗಬಹುದಾ ಅಥವಾ ಇಲ್ಲವಾ ಅಂತ ಪ್ರಶ್ನೆ ಬಂದರೆ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಯಾಕಂದರೆ ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಜೆಟ್ ಮಂಡನೆಗಿಂತ ಮುಂಚಿತವಾಗಿಯೇ ಚರ್ಚೆ ಮಾಡಿದ್ರು. ಹೇಗೆ ರೈತ ಪರ ಸಂಘಟನೆಗಳು ರೈತರಿಗೋಸ್ಕರ ಒಂದಿಷ್ಟು ಚರ್ಚೆ ಮಾಡಿದ್ರು, ರೈತರ ಬೆಂಬಲ, ರೈತರ ಬೆಳವಣಿಗೆಗೆ ಏನು ಮಾಡಬೇಕು, ರೈತರಿಗೆ ಏನು ಸಮಸ್ಯೆಗಳಿದಾವೋ ಅದನ್ನು ನಾವು ಹೇಗೆ ಬಗೆಹರಿಸಬೇಕು, ಇದರೆಲ್ಲದರ ಬಗ್ಗೆ ಚರ್ಚೆ ಆಗತ್ತೋ, ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಚರ್ಚೆ ಆಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,000 ಕೋಟಿಗಿಂತ ಹೆಚ್ಚಿನ ದುಡ್ಡನ್ನು ಒದಗಿಸಿಕೊಡಲಾಗಿದೆ. ಸೊ ಇಷ್ಟು ದುಡ್ಡನ್ನು ನಿಮಗಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ, ಅಲ್ಲಿ ಕೂಡ ಬಳಕೆ ಮಾಡಲಾಗುತ್ತೆ. ಇನ್ನು ಸ್ನೇಹಿತರ, ಪಿಂಚಣಿ ಯೋಜನೆಯಲ್ಲಿ ನೀವು ಅಂದ್ಕೊಂಡಿರುವಷ್ಟು ಮಟ್ಟಿಗೆ ಹೆಚ್ಚಳ ಆಗಬಹುದಾ? ಖಂಡಿತವಾಗ್ಲೂ ಇಲ್ಲ. ಈಗ 800 ಅಥವಾ 900ಕ್ಕಿದ್ದಂತಹ ಪಿಂಚಣಿ 1,200 ಅಥವಾ 1,400ವರೆಗೂ ಕೂಡ ಹೆಚ್ಚಳ ಆಗಬಹುದು. ನೀವು ಅಂದ್ಕೊಂಡಿರುವಷ್ಟಕ್ಕೆ ಏನು ಹೆಚ್ಚಳ ಆಗೋದಿಲ್ಲ, ಇಷ್ಟಾದರೂ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಆದರೆ ಅತಿ ಶೀಘ್ರದಲ್ಲಿ, ಈಗ ತಾನೇ ಬಜೆಟ್ ಮಂಡನೆ ಆಯಿತು, ಇನ್ನು ದೊಡ್ಡ ಸಪ್ಲೈ ಕೂಡ ಆಗಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟು ಬಳಕೆ ಆಗಬೇಕು, ಇನ್ನು 100 ರೂಪಾಯಿ ಹೆಚ್ಚು ಮಾಡಿದ್ರು ಸಹಿತ ಕೋಟಿಗಟ್ಟಲೆ ಸರ್ಕಾರದಿಂದ ದುಡ್ಡು ಹೋಗ್ತಾ ಇರತ್ತೆ. ಹೀಗಾಗಿ ಕೋಟಿಗಟ್ಟಲೆ ಫಲಾನುಭವಿಗಳಿದ್ರಿ, ಒಂದು ಸ್ವಲ್ಪ ವೇಟ್ ಮಾಡಲೇಬೇಕು. ಇದರ ಬಗ್ಗೆ ಪಕ್ಕಾ ಕ್ಲಾರಿಟಿ ಸರ್ಕಾರವೇ ಖುದ್ದಾಗಿ ಕೊಡುತ್ತೆ. ಸೊ ಪಿಂಚಣಿ ಹೆಚ್ಚಳ ಆಗಬಹುದಂತ ನಿರೀಕ್ಷೆ ಕೂಡ ಇದೆ. ಕಾಯ್ದು ನೋಡೋಣ. ಮುಂದಿನ ತಿಂಗಳಲ್ಲಿ ಬಹುತೇಕ ಏಪ್ರಿಲ್ ಮೇ ಅಂತ ನಾನು ಹೋದ ತಿಂಗಳಲ್ಲಿ ಕೂಡ ನಾನು ಹೇಳಿದ್ದೆ. ಸೊ ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಹೆಚ್ಚಳ ಮಾಡಬಹುದು. ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳನ್ನ ಕೂಡ ಜಮಾ ಆಗ್ತಾ ಇದೆ. ಖಂಡಿತವಾಗ್ಲೂ ಈ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಳ ಆಗಿ ಜಮಾ ಆಗಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನು ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳನ್ನು ಈ ಪಿಂಚಣಿ ಯೋಜನೆಯಿಂದ ಹೊರಹಾಕಲಾಗಿತ್ತು. ಸರಿಸುಮಾರು 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಹೊರಹಾಕಲಾಗಿದೆ. ಆ 23 ಲಕ್ಷ ಫಲಾನುಭವಿಗಳಲ್ಲಿ ಸೊ ನೀವು ಕೂಡ ಆಗಿರಬಹುದು. ಯಾಕಂದರೆ ದುಡ್ಡು ನಿಂತೋಗಿದ್ರೆ ನೀವು ಕೂಡ ಆಗಿರ್ತೀರಿ. ಅಲ್ಲಿ ಬರೀ ಎಲಿಜಿಬಿಲಿಟಿಯನ್ನು ಇಲ್ಲದಂಥವರನ್ನು ಮಾತ್ರ ತೆಗೆದುಹಾಕಿಲ್ಲ, ಇದ್ದವರನ್ನು ಕೂಡ ತೆಗೆದುಹಾಕಿದ್ದಾರೆ, ಅನುಮಾನ ಬಂದಂಥವರನ್ನು ಕೂಡ ತೆಗೆದುಹಾಕಿದ್ದಾರೆ. ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದವರು ಲಕ್ಷಾಂತರ ಜನ. ಅದೇ ರೀತಿಯಾಗಿ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ದು ಸಹಿತ ಅವರ ಮನೆಯವರು, ಕುಟುಂಬಸ್ಥರು ಈ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಕೂಡ ಯಾರು ಈ ರೀತಿ ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ ಅವರನ್ನು ಕೂಡ ಬಂದ್ ಮಾಡಲಾಗ್ತದೆ. ಸೊ ಈ ರೀತಿ ಬಹಳಷ್ಟು ವೆರಿಫಿಕೇಷನ್ ಆಗ್ತಾ ಇದೆ. ಆ ವೆರಿಫಿಕೇಷನಲ್ಲಿ ಸಿಕ್ಕವರನ್ನು ರದ್ದು ಮಾಡಲಾಗ್ತಾ ಇದೆ, ಅನುಮಾನ ಬಂದವರನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಅನುಮಾನ ಬಂದಿದ್ರು ನೀವು ಎಲಿಜಿಬಲ್ ಇದ್ದೀರಾ ಅಂತ ಅಂದ್ಕೊಳ್ಳಿ, ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ಅನ್ನೋದಾದರೆ ನಾನು ಹೇಳ್ತಾ ಇರೋದು ಇದೇ ಲೈಫ್ ಸರ್ಟಿಫಿಕೇಟ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಎಲಿಜಿಬಲ್ ಏನೋ ಇದ್ದೀರಿ, ಬದುಕಿದ್ದೀರಿ, ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂತ ನಾವು ಕರಿತೀವಿ. ಅಂದರೆ ಜೀವಿತ ಪ್ರಮಾಣ ಪತ್ರ. ಆ ಒಂದು ಜೀವಿತ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕು. ಹಾಗಾದರೆ ಎಲ್ಲಿ
ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಬ್ಯಾಂಕ್ಗಳಿಗೆ ಈ ಒಂದು ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ, ಆ ಬ್ಯಾಂಕ್ಗೆ ಹೋಗಬೇಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹತ್ರ ಈ ಲೈಫ್ ಸರ್ಟಿಫಿಕೇಟು, ಜೀವಿತ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ. ಸೊ ಆಗ ಮಾತ್ರ ಇದ್ರ ಬಗ್ಗೆ ವೆರಿಫಿಕೇಶನ್ ಆಗತ್ತೆ. ಸೊ ಲೈಫ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಆವಾಗ ಅದನ್ನು ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗತ್ತೆ. ಸೊ ಇದನ್ನು ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು. ಹೌದು, ಇದನ್ನು ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಜಮಾ ಆಗುತ್ತೆ. ಸೊ ಲೈಫ್ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟು. ಇದನ್ನು ಕೊಡಿ, ನಿಮಗೆ ದುಡ್ಡು ಜಮಾ ಆಗುತ್ತೆ. ಇದನ್ನು ಖುದ್ದಾಗಿ ಸರ್ಕಾರವೇ ತಿಳಿಸಿದೆ. ಸೊ ಇದು ಅಧಿಕೃತ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಅತಿ ಶೀಘ್ರದಲ್ಲಿ ಪಿಂಚಣಿ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ ಆಲ್ಮೋಸ್ಟ್ ಹಿರಿಯ ನಾಗರಿಕರಿಗೆ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ತಪ್ಪದೇ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.